ಶೆಡ್ ಆಗಿರೋದ್ರಿಂದ ಟಾರ್ಚ್ ಹೊಡ್ಕೊಂಡು ಹೋಗ್ತಾರೆ ಪೊಲೀಸ್ ತಂಡ, ಇಲ್ಲಿದೇನಾ ಇವನ ಅಂಥೇಳಿ. ಆಗೊಬ್ಬ ಹೀಗೆ ಮಲಗಿ ಹೀಗೆ ತಿರುಗ್ತಾ ಇರ್ತಾನೆ. ಒಂದು ಆಲೂ ಪರೋಟ ತಗೊಂಡ, ನಂತರ ಒಂದು ನೀರ್ ಬಾಟಲ್ ತಗೊಂಡ ಅವನು ನನ್ನ ಹತ್ರ ಅಂತ. ಆಗ ಅವ್ನು ಪೇಮೆಂಟ್ ಹೇಗೆ ಮಾಡ್ದ ಅಂತ ಕೇಳ್ತಾನೆ. ಮನುಷ್ಯನಿಗೆ ಸಮಸ್ಯೆ ಆದಾಗ ನೆನಪಿಗೆ ಯಾರು ಬರ್ತಾರಂತ ಹೇಳಿದ್ರೆ ಅದು ಆಟೋ ಡ್ರೈವರ್ಗಳು. ಅದು CCTV ಅವ್ನು ಏನ್ ತಗೊಳ್ತಾನಂತ ಹೇಳಿ ತುಂಬಾ ದೂರದಿಂದ ಕವರ್ ಆಗಿರುವುದಿಲ್ಲ. ಯಾಕೆ ಮಾಹಿತಿದಾರರು ಬೇಕಾಗ್ತಾರೆ ಅನ್ನೋದಕ್ಕೆ ಈ ಕೇಸಲ್ಲಿ ದಯಾನಾಯಕರು ಯಾಕೆ ಪ್ರಮುಖ ಪಾತ್ರ ಆಗ್ತಾರೆ ಅನ್ನೋದು ಇದೇ ಕಾರಣಕ್ಕೆ. ಆನ್ಲೈನ್ ಪೇಮೆಂಟ್ಗಳಿದೆ, ಇದು ಎಷ್ಟು ಮುಖ್ಯವಾಗುತ್ತೆ ಒಬ್ಬರನ್ನ ಸಾಕ್ಷಿಯಾಗಿ ಹಿಡಿಯೋದಕ್ಕೆ. ಅದಾದ ನಂತರ ಏನ್ ಮಾಡ್ತಾರೆ ಇವರು, ಆ ಬೈಕಲ್ಲಿ ಯಾರು ಡ್ರಾಪ್ ಮಾಡ್ತಾನೆ ಆ ವ್ಯಕ್ತಿನ ಆ ಬೈಕನ್ನು ಹಿಡಿತಾರೆ. ಬೈಕ್ ಹಿಡಿದಾಗ ಇಂಥ ವ್ಯಕ್ತಿನ ನೀನು ನೋಡಿದ್ಯಾ ಅಂದ್ಕೊಳ್ಳೇನೆ, ಹೌದು ಈ ವ್ಯಕ್ತಿ ನನ್ನ ಹತ್ರ ಇಲ್ಲಿ ಗಾಡಿ ಹತ್ರ ಬಂದ, ಡ್ರಾಪ್ ಕೇಳ್ದ, ನಾನು ಇಲ್ಲಿ ಇಳಿಸಿದೆ, ನಾನು ಹೊರಟೋದೆ ಅಂತಾನೆ. ಇವನನ್ನ ಹಿಡಿಯುವುದು ಹೇಗೆ ಅಂತ ಹೇಳಿದ್ರೆ ನಿಮ್ಗೆ ಈ ಕಥೆನೇ ರೋಚಕ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಪರೋಟ, ಒಂದು ನೀರು ಬಾಟಲ್, ಇದರಿಂದನೇ ಈ ವ್ಯಕ್ತಿಯನ್ನ ಹಿಡಿತಾರೆ. ಹೇಗೆ ಹಿಡಿತಾರೆ ಅನ್ನೋದು ಇಲ್ಲಿ ಶರೀಫುಲ್ಲಾ ಶಹಜಾದ್ ಏನಿದಾನೆ ಇವನನ್ನ ಹಿಡಿದಿದ್ದು ಇದಕ್ಕಿಂತ ರೋಚಕ. ಇಲ್ಲಿ ಇದ್ರ ಸಂಪೂರ್ಣವಾಗಿ ಪಾತ್ರ ಬರೋದಂದ್ರೆ ದಯಾನಾಯಕ್ ಅವ್ರಿಗೆ. ಫಸ್ಟಿಗೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಯಾವ ಮನೆಯಲ್ಲಿ CCTV ಅಂದ್ರೆ ಅವ್ನು ಸ್ಟೇರ್ ಕೇಸ್ ಇಳಿಯೋತ್ತಿಗೆ CCTVಯಲ್ಲಿ ಮುಖಚಹರೆ ಇರುತ್ತೆ. ಈ ಮುಖಚಹರೆಯನ್ನ ಚೆಕ್ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಆಟೋ ಡ್ರೈವರ್ಸ್ ನಾವೆಲ್ಲ ನೋಡ್ತೇವಲ್ಲ, ಭಾರಿ ಸಾಹಸಿಗಳಿರ್ತಾರೆ. ಯಾರಿಗಾದ್ರೂ ಆಪತ್ತು ಬಂದಿದೆ ಅಂತ ಹೇಳಿದ್ರೆ ಆ ಕ್ಷಣಕ್ಕೆ ಆಪತ್ತು ಬಾಂಧವರಾಗ್ತಾರಂತ ಹೇಳಿ. ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ದೇಶದಲ್ಲಿ ಇವತ್ತು ಬಹುದೊಡ್ಡ ಚರ್ಚೆಯಲ್ಲಿರುವ ವ್ಯಕ್ತಿ ಅಂತ ಹೇಳಿದ್ರೆ ಒಬ್ರು ಆಟೋ ಡ್ರೈವರ್. ನೀವು ಊಹಿಸ್ಬೋದು ಯಾರ ಆಟೋ ಡ್ರೈವರ್ ಅಂತ ಹೇಳಿದ್ರೆ ಭಜನ್ ಸಿಂಗ್ ರಾಣಾ. ಏನ್ ಭಜನ್ ಸಿಂಗ್ ರಾಣಾ ಅವ್ರದ್ದು ಇಷ್ಟು ದೊಡ್ಡ ಮಟ್ಟದಲ್ಲಿ ನೀವು ಎಲ್ಲೇ ನೋಡಿ ಸಾಮಾಜಿಕ ಜಾಲತಾಣಕ್ಕೆ ಹೋಗಿ ಅವ್ರ ಹೆಸರು ತುಂಬಾ ದೊಡ್ಡ ಮಟ್ಟದಲ್ಲಿ ಓಡಾಡ್ತಾ ಇದೆ. ಏನು ಅಂತ ಹೇಳಿದ್ರೆ ನಿಮ್ಗೆಲ್ಲ ಹೇಳ್ಬೋದು, ಏನು ಸೈಫ್ ಅಲಿ ಖಾನ್ ಅವರ ಜೀವವನ್ನ ಉಳಿಸಿದ್ದು ಭಜನ್ ಸಿಂಗ್ ರಾಣಾ ಆಟೋ ಡ್ರೈವರ್. ಹಾಗೆ ನಮ್ಗೆಲ್ಲರಿಗೂ ಒಂದು ತಲೆಯಲ್ಲಿ ಬರ್ಬೋದು, ಏನಪ್ಪ ಸೈಫ್ ಅಲಿ ಖಾನ್ ಅವರ ಅಪಾರ್ಟ್ಮೆಂಟ್ ಏನು ಸದ್ಗುರು ಶರಣ್ ಇದೆ, ಇದು ಬಾಂದ್ರಾದ ಸಮುದ್ರದ ಪಕ್ಕದಲ್ಲಿದೆ. ಇಲ್ಲಿ ಅತಿ ದೊಡ್ಡ ದೊಡ್ಡ ಫಿಲಿಂ ಸ್ಟಾರ್ಗಳಿರ್ತಾರೆ. ಒಬ್ರ ಹತ್ರ ಒಂದಲ್ಲ ಕೋಟಿ ಕೋಟಿ ರೂಪಾಯಿ ಇರುವಂತ ಕಾರ್ಗಳಿರ್ತಾವೆ, ನೂರಾರು ಆಳುಗಳಿರ್ತಾರಲ್ಲಿ. ಆಮೇಲೆ ಅಪಾರ್ಟ್ಮೆಂಟ್ ಅಲ್ಲಿ ಹೈ ಸೊಸೈಟಿಯ ತುಂಬಾ ದೊಡ್ಡ ದೊಡ್ಡ ಜನಗಳಿರ್ತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ವಿಶೇಷ ಅಂತ ಹೇಳಿದ್ರೆ ಸೈಫ್ ಅಲಿ ಖಾನ್ ಅವರ ಆಸ್ತಿ ಇರುವಂತದ್ದೇ ಸುಮಾರು ಹೇಳುವ ಪ್ರಕಾರನೇ ಸಾವಿರಾರು ಕೋಟಿ ಮೇಲೆ ಅವ್ರ ಹತ್ರ ಅವರ ಇವತ್ತು ದುಡ್ಡಿರುವಂತ ವ್ಯಕ್ತಿನ ಒಬ್ಬ ಆಟೋ ಡ್ರೈವರ್ ಉಳಿಸ್ತಾರೆ ಅಂತ ಹೇಳಿದ್ರೆ ಎಲ್ಲಾ ಪಾತ್ರದಲ್ಲೇನು ಆಟೋ ಡ್ರೈವರ್ಸ್ ಎಷ್ಟು ಪ್ರಾಮುಖ್ಯತೆ, ಆಟೋ ಡ್ರೈವರ್ ಎಲ್ಲಾ ಸಮಯದಲ್ಲೂ ಹೇಗೆ ಹೆಲ್ಪ್ ಆಗ್ತಾರೆ ಈ ದೇಶದಲ್ಲಿ. ನಮ್ಮ ರಾಜ್ಯಕ್ಕೆ ಬಂದ್ರು ಎಲ್ಲ ಕಡೆನೂ ಬಂದ್ರು. ಎಷ್ಟೋ ಕಡೆ ಆಟೋ ಡ್ರೈವರ್ ಇಲ್ಲ ಅಂತ ಹೇಳಿದ್ರೆ ಸಡನ್ ಆಗಿ ಆಕ್ಸಿಡೆಂಟ್ ಬಿದ್ದಿರ್ತಾರೆ, ಸಡನ್ ಆಗಿ ಆಟೋದಲ್ಲಿ ಕೂರಿಸ್ತಾರೆ, ಎತ್ಕೊಂಡು ಹೋಗ್ತಾರೆ. ಅಥವಾ ಇನ್ನೇನು ಯಾರೋ ಕಳ್ತನ ಆಗಿರುತ್ತೆ, ಬಿದ್ದಿರ್ತಾನೆ ರಸ್ತೆ ಮೇಲೆ, ಅವನನ್ನು ಕರ್ಕೊಂಡು ಹೋಗ್ತಾರೆ. ಆಟೋ ಡ್ರೈವರ್ ಅಂತ ಹೇಳಿದ್ರೆ ಆಪತ್ ಬಾಂಧವರು ಅನ್ನೋದಕ್ಕೆ ಮತ್ತೊಂದು ಬಾರಿ ಪ್ರೂವ್ ಮಾಡುವಂಥದ್ದು ಅಂತ ಹೇಳಿದ್ರೆ ಸೈಫ್ ಅಲಿ ಖಾನ್ ಅವರ ಕೇಸಲ್ಲಿ. ಯಾಕೆ ಅಂತ ಹೇಳಿದ್ರೆ ಏನು 14ನೇ ತಾರೀಕು ಮಧ್ಯರಾತ್ರಿಯಲ್ಲಿ ಭಜನ್ ಸಿಂಗ್ ರಾಣಾ ಇದ್ದಾರೆ, ಇವರು ಬಾಡಿಗೆ ಹುಡ್ಕೊಂಡು ಆಟೋ ಅಂತ ಹೇಳಿದ್ರೆ ಏನು ಬಾಂದ್ರಾದ ಲಿಂಕಿಂಗ್ ರೋಡಲ್ಲಿ ಹೋಗ್ತಾ ಇರ್ತಾರೆ. ಹೋಗುವ ಹೊತ್ತಿಗೆ ಏನು ಸೈಫ್ ಅಲಿ ಖಾನ್ ಅವರ ಅಪಾರ್ಟ್ಮೆಂಟ್ ಇದೆ, ತುಂಬಾ ಲಕ್ಸುರಿ ಅಪಾರ್ಟ್ಮೆಂಟು, ಅಲ್ಲಿ ನೂರಾರು ಕಾರ್ಗಳಿದಾವೆ, ಅದು ಬೆಲೆ ಬಾಳುವಂತದ್ದು, ಏನೆಲ್ಲ ಬೇಕು ಎಲ್ಲಾ ಸ್ಪೆಷಾಲಿಟಿ ಇದೆ. ಆದ್ರೆ ಆ ಸಮಯದಲ್ಲಿ ಯಾರು ಅಲ್ಲಿ ಕಾರ್ ನಡೆಸೋರು ಇಲ್ಲ, ಅವರು ಬ್ಲಡ್ ಆಗಿರೋದು ನೋಡಿ ಯಾರು ಮುಂದೆ ಬರ್ಲಿಕ್ಕೆ ಹೆದರ್ತಾ ಇದ್ರು. ಅಂತ ಸಮಯದಲ್ಲಿ ಒಂದು ಹೆಣ್ಮಗಳು ಬಂದ ಗೇಟಿನಿಂದ ಹೊರಗೆ, ಅಪಾರ್ಟ್ಮೆಂಟ್ ಗೇಟಿನಿಂದ ಹೊರಗೆ ಬಂದು ಈ ಕೈ ಮಾಡ್ತಾಳೆ. ಆಗ ಈ ಆಟೋದವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಭಜನ್ ಸಿಂಗ್ ಆಟೋ ತಗೊಂಡು ಬರ್ತಾರೆ. ತಗೊಂಡು ಬಂದಾಗ ಒಂದು ಚಿಕ್ಕ ಹುಡುಗ ಅಂತ ಹೇಳಿದ್ರೆ 8 ವರ್ಷದ ಹುಡುಗ, ಹಾಗೆ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಒಬ್ರು ದೊಡ್ಡವರು ಸೈಫ್ ಅಲಿ ಖಾನ್ ಅವ್ರನ್ನ ಹಿಡ್ಕೊಂಡಿರ್ತಾರೆ. ಪೂರ್ತಿ ಅವ್ರ ಮುಖದ ಮೇಲೆಲ್ಲ ಬ್ಲಡ್ ಇಳಿತಾ ಇರ್ತದೆ ಸಮಯದಲ್ಲಿ. ಆಮೇಲೆ ಇಳಿತಾ ಇರುತ್ತೆ. ಆಮೇಲೆ ಅವ್ರ ಕತ್ತಿನ ಭಾಗ ಅಂದ್ರೆ ಹಿಂಭಾಗ ಮತ್ತೆ ಬೆನ್ನಿನ ಭಾಗದಲ್ಲಿ ಪೂರ್ತಿ ರಕ್ತ ಅಂತ ಹೇಳಿದ್ರೆ ಹಾಗೇ ನೆಲದಲ್ಲಿ ರಕ್ತ ಹರಿತಾ ಇರುತ್ತೆ. ಆಗ ಈ ಭಜನ್ ಸಿಂಗ್ ರಾಣಾ ಗೊತ್ತಿರುವುದಿಲ್ಲ ಅವ್ರಿಗೆ ಈ ವ್ಯಕ್ತಿ ಇವರು ಸೈಫ್ ಅಲಿ ಖಾನೋ ಇನ್ನೊಬ್ರು ಯಾರಂತ ಗೊತ್ತಿಲ್ಲ. ಅವ್ರು ಪೂರ್ತಿ ರಕ್ತದಲ್ಲಿ ತೊಯ್ದಿರೋದು ನೋಡಿ ಏನ್ ಮಾಡ್ತಾರೆ ಅಂದ್ರೆ ಓಡೋಗ್ತಾರೆ. ಓಡೋಗಿ ಎತ್ಕೊಂಡು ಏನ್ ಮಾಡ್ತಾರೆ, ತಮ್ಮ ಕೈಯಿಂದ ಆ ಇನ್ನೊಬ್ರು ಇರ್ತಾರೆ ಮಧ್ಯವಯಸ್ಕರು, ಅವರಿಬ್ರು ಎತ್ಕೊಂಡು ಬಂದು ಏನ್ ಮಾಡ್ತಾರೆ ಆಟೋದಲ್ಲಿ ಕೂರಿಸ್ತಾರೆ. ಕೂರಿಸಿದ ನಂತರ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಇಬ್ರು ಹುಡುಗರು ಇರ್ತಾರೆ ಆಟೋದಲ್ಲಿ, 3 ಜನ ಕೂತ್ಕೊಳ್ತಾರೆ. ಯಾವುದೇ ಆಂಬುಲೆನ್ಸ್ ಇಲ್ಲ,
ಯಾರು ಅವ್ರಿಗೆ ಹಿಂದೆ ಬರೋರಿಲ್ಲ. ಯಾಕಂದ್ರೆ ಹೇಳಿದ್ರೆ ಆ ಸಮಯದಲ್ಲಿ ಮಧ್ಯರಾತ್ರಿ 2:50 ಆಗಿರುತ್ತೆ. ಕೇಳ್ತಾರೆ ಹಿಂದೆ ತಿರುಗಿ ಯಾವ ಹಾಸ್ಪಿಟ್ಲ್ ಹೋಗಬೇಕು ಅಂದ್ಕೊಳ್ಳೇನೆ ಅದೇ ಭಜನ್ ಸಿಂಗ್ ರಾಣಾ ಗೊತ್ತಿರುತ್ತೆ ಮುಂದೆ ಲೀಲಾವತಿ ಹಾಸ್ಪಿಟ್ಲ್ ಇದೆ. ಯಾಕಂದ್ರೆ ಅದು ತುಂಬಾ ಪಾಶ್ ಏರಿಯಾ ಬಾಂದ್ರಾ ಅಂತ ಹೇಳಿದ್ರೆ ಅಲ್ಲಿ ಲೀಲಾವತಿ ಹಾಸ್ಪಿಟಲ್ ಅಂತ ಹೇಳಿ ಇಡೀ ದೇಶದ ದೊಡ್ಡ ದೊಡ್ಡ ಖ್ಯಾತಿ ವಿಖ್ಯಾತಿಗಳು ಏನೆಲ್ಲ ಸಮಸ್ಯೆ ಆದ್ರೆ ನೀವೆಲ್ಲ ಹೆಸರು ಕೇಳಿರ್ತೀರ, ಲೀಲಾವತಿ ಹಾಸ್ಪಿಟಲ್ಗೆ ತೋರಿಸ್ತಾರಂಥೇಳಿ. ಅದೇ ಹಾಸ್ಪಿಟಲ್ ಅಲ್ಲಿಂದ ಒಂದು 10 ನಿಮಿಷದಲ್ಲಿ ಇರುತ್ತೆ. ಆಟೋನ ಈ ರೀತಿ ಅಂದರೆ ಸ್ಪೀಡಾಗಿ ತೊಗೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಆ ಬ್ಲಡ್ ಆಟೋದಲ್ಲಿ ಹಾಗೇ ಇಳಿತಾ ಇರುತ್ತೆ. ಸೈಡಲ್ಲಿ ಕೂತ್ಕೊಂಡಿರ್ತಾರೆ, 3 ಜನ ಕೂತ್ಕೊಳ್ಳೋ ಒಂದು ಸೈಡಲ್ಲಿ ಕೂತ್ಕೊಂಡಿರ್ತಾರೆ. ಸೈಫ್ ಅಲಿ ಖಾನ್ ಇರ್ತಾರೆ. ಬಟ್ ಭಜನ್ ಸಿಂಗ್ ರಾಣಾ ಇವ್ರು ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಸೀದಾ ಅಂದರೆ 8 ನಿಮಿಷದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಲೀಲಾವತಿ ಹಾಸ್ಪಿಟಲ್ ಹೋಗ್ತಾರೆ. ಲೀಲಾವತಿ ಹಾಸ್ಪಿಟಲ್ ಹೋಗಿ ಏನಲ್ಲಿ ಎಮರ್ಜೆನ್ಸಿದು ಎಂಟ್ರೆನ್ಸ್ ಇರುತ್ತೆ, ಅಲ್ಲೋಗಿ ನಿಂತ್ಕೊಳ್ತಾರೆ. ಅಲ್ಲೋಗಿ ಕಿರಿಸ್ತಾರೆ. ಕಿರ್ಚಿದ ಕೂಡಲೇ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟ್ರೆಚರ್ ತೊಗೊಂಡು ಬಂದ ನಂತರ ಏನಲ್ಲಿ ನಿಂತರ ಮೇಲೆ ಅವ್ರನ್ನ ಎತ್ತುತ್ತಾರೆ. ಅದಾದ ನಂತರ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸ್ಟ್ರೆಚರ್ ಮೇಲೆ ಮಲಗಿಸ್ತಾರೆ. ಮಲಗಿಸಿದ ನಂತರ ಕರ್ಕೊಂಡು ಒಳಗೆ ಹೋಗ್ತಾರೆ. ಇವ್ರೇನು ಮಾಡ್ತಾರೆ ಆಟೋ ತೊಗೊಂಡು ಬಂದು ಸೈಡಲ್ಲಿ ನಿಲ್ಲಿಸ್ಕೊಳ್ತಾರೆ. ನಿಲ್ಲಿಸ್ಕೊಂಡಾದ ನಂತರ ಅಲ್ಲಿಂದ ಅವ್ರು ಏನು ಮಾಡಿಬಿಡ್ತಾರೆ ಅಂದರೆ ಮತ್ತೆ ಅವ್ರು ಪೂರ್ತಿ ಅವ್ರ ಮೈನು ಎಲ್ಲ ಕೈ ಮೈ ಎಲ್ಲ ಬ್ಲಡ್ ಆಗಿರುತ್ತೆ, ಆಟೋದಲ್ಲಿ ಬ್ಲಡ್ ಆಗಿರುತ್ತೆ. ಭಜನ್ ಸಿಂಗ್ ರಾಣಾ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ. ವಿಶೇಷ ಅಂತ ಹೇಳಿದ್ರೆ ಯಾವುದೇ ರೀತಿಯ ದುಡ್ಡು ಕೇಳೋದಿಲ್ಲ ಅಲ್ಲಿ ಅವ್ರು. ಯಾಕಂತ ಹೇಳಿ ಈ ಮನುಷ್ಯನಿಗೆ ಇವ್ರಿಗೆ ಈ ಪರಿ ಹೊಡೆತ ಬಿದ್ದಿದೆ. ಅವ್ರು ಏನು ಮಾಡಿಬಿಡ್ತಾರೆ, ಹೊರಟು ಹೋಗ್ತಾರೆ. ಹೊರಟು ಹೋದ ನಂತರ ಅವ್ರಿಗೆ ಬೆಳಗ್ಗೆ ಗೊತ್ತಾಗುತ್ತೆ ನಾನು ನಿನ್ನೆ ರಾತ್ರಿ ಆಸ್ಪತ್ರೆಗೆ ಸೇರಿಸಿದ್ದು ಸೈಫ್ ಅಲಿ ಖಾನ್ ಅವರನ್ನ. ಭಾರತದ ಖ್ಯಾತ ನಟ ಶರ್ಮಿಳಾ ಟಾಗೋರ್ ಹಾಗೆ ಪಟೌಡಿ ಶರ್ಮಿಳಾ ಟಾಗೋರ್ ಇದ್ದಾರೆ, ಅವ್ರ ಮಗನ್ನ ನಾನು ನಿನ್ನೆ ಹಾಸ್ಪಿಟಲ್ಗೆ ಸೇರಿಸಿದೆ, ಕರೀನಾ ಕಪೂರ್ ಅವರ ಯಜಮಾನರನ್ನ ಸೇರಿಸಿದೆ ಅಂಥೇಳಿ ಆಗಲೇ ಗೊತ್ತಾಗೋದು ಭಜನ್ ಸಿಂಗ್ ರಾಣಾಗೆ ನಾನು ಸೇರಿಸಿದ್ದು ಬೇರೆ ಯಾರು ಅಲ್ಲ ಇವರನ್ನ ಅಂಥೇಳಿ. ಆಗ ಇಡೀ ದೇಶದ ಮಾಧ್ಯಮಗಳೆಲ್ಲ ಏನಂತ ಹೇಳಿದ್ರೆ ಯಾರು ಆ ರಾತ್ರಿ, ಯಾಕಂದ್ರೆ ಆ ನಂತರ ಗೊತ್ತಾಗುತ್ತೆ ಇಲ್ಲ ಅವ್ರನ್ನ ತಂದಾಗ ಹೇಗಿತ್ತು ಏನು ಅಂಥೇಳಿ ಏನು ಮಾಧ್ಯಮದವ್ರು ಬರ್ತಾರೆ. ಅದಾದ ನಂತರ ಅವರು ಅವಾಗ ಕೇಳಿದಾಗ ಒಬ್ರು ಆಟೋ ಡ್ರೈವರ್ ಕರ್ಕೊಂಡು ಬಂದ್ರು ಇವ್ರನ್ನ ಅಂಥೇಳಿ. ಆಗ ಇಡೀ ಆಟೋ ಡ್ರೈವರ್ನ ಹುಡುಕಿ ಇಡೀ ಮಾಧ್ಯಮದಲ್ಲಿ ದೊಡ್ಡ ಮಟ್ಟದ ಫೇಮಸ್ಸು. ಅದಾದ ನಂತರ ಸೈಫ್ ಅಲಿ ಖಾನ್ ಅವರೇ ತಮ್ಮ ಮನೆಗೆ ಅವ್ರನ್ನ ಕರೆಸ್ಕೊಂಡು ಅವರಿಗೆ ಇನಾಮನ್ನು ಕೊಡ್ತಾರನ್ನುವಂಥ ಸುದ್ದಿ. ಆನಂತರ ಅವ್ರಿಗೆ ಸನ್ಮಾನ ಮಾಡ್ತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿಯ ಸಮಯ ಪ್ರಜ್ಞೆಯನ್ನು ಎಲ್ಲರೂ ಇವತ್ತು ದೇಶದಲ್ಲೇ ಕೊಂಡಾಡ್ತಾ ಇದ್ದಾರೆ ಅಂದ್ಕೊಳ್ಳೇನೆ ನಾವು ಅರ್ಥ ಮಾಡ್ಕೋಬೇಕು. ಆಟೋ ಡ್ರೈವರ್ಸ್ ಏನಿರ್ತಾರೆ ಇವರಷ್ಟು ಯಾವುದೇ ವಿಷಯದಲ್ಲಿ ನಾವು ಇವತ್ತು ಬೆಂಗಳೂರಿನಲ್ಲೂ ನಾನು ಆಟೋ ಡ್ರೈವರ್ಸನ್ನು ನಾವೆಲ್ಲ ನೋಡ್ತೇವಲ್ಲ, ಭಾರಿ ಸಾಹಸಿಗಳಿರ್ತಾರೆ. ಯಾರಿಗಾದರೂ ಆಪತ್ತು ಬಂದಿದೆ ಅಂತ ಹೇಳಿದ್ರೆ ಆ ಕ್ಷಣಕ್ಕೆ ಆಪತ್ತು ಬಾಂಧವರಾಗ್ತಾರಂತ ಹೇಳಿ ಈ ಕೇಸ್ ಇದೆ ಮತ್ತೆ ಮತ್ತೆ ತೋರಿಸುತ್ತೆ. ಯಾಕಂದ್ರೆ ಈ ರೀತಿ ಆಟೋ ಡ್ರೈವರ್ ಆಟೋ ಇಟ್ಕೊಂಡಂಥವ್ರು ರಾತ್ರಿ ಸುಮಾರು ಜನರನ್ನ ಯಾವುದೋ ಹಾಸ್ಪಿಟಲ್ ಸಾಗಿಸಿರ್ತಾರೆ, ಎಲ್ಲೆಲ್ಲೋ ಎಲ್ಲ ಕೆಲಸನೂ ಮಾಡಿರ್ತಾರೆ. ಆದರೆ ಇವತ್ತು ಇಲ್ಲಿ ಸುದ್ದಿ ಆಗಿರೋದಂದ್ರೆ ಒಬ್ರು ಸ್ಟಾರ್ ನಟರಾಗಿರೋದ್ರಿಂದ ಈ ಪರಿ ದೊಡ್ಡ ಮಟ್ಟದಲ್ಲಿ ದೇಶ ವಿದೇಶಗಳಲ್ಲಿ ಇವತ್ತು ಇದು ಚರ್ಚೆ ಆಗ್ತಾ ಇದೆ. ಅವರು ಭಜನ್ ಸಿಂಗ್ ರಾಣಾ ಅವರು ಎಷ್ಟು ಹಂಬಲ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರು ತಮ್ಮ ಸಂದರ್ಶನಗಳಲ್ಲಿ ಹೇಳ್ತಾರೆ, ಅಂದರೆ ಅವರು ಹಿಂದಿಯಲ್ಲಿ ಸಂದರ್ಶನದಲ್ಲಿ ಹೇಳ್ತಾರೆ, ನನಗೆ ಗೊತ್ತಿರಲಿಲ್ಲ, ನನಗೆ ಅವರು ಪೂರ್ತಿ ಬ್ಲಡ್ ಆಗಿದ್ರು ಅಂತ ಹೇಳಿ ನಾನು ಏನು ಮಾಡಿದೆ, ಓಡಿದೆ, ಅವ್ರನ್ನ ಎತ್ಕೊಂಡೆ, ನಾನು ಓಡಿ ಬಂದು ನನ್ನ ಆಟೋದಲ್ಲಿ ನಾನು ಇನ್ನೊಬ್ರು ಅವ್ರನ್ನ ಕೂರಿಸಿದ್ದು, ನಾನು ಆದಷ್ಟು ಬೇಗನ ಹಾಸ್ಪಿಟಲ್ ಮುಟ್ಟಿಸಿದೆ. ನಂತರ ನಾನು ದೇವ್ರ ಹತ್ರ ಪ್ರಾರ್ಥಿಸ್ಕೊಂಡೆ, ಅವರು ಚೆನ್ನಾಗಿ ಆಗಲಿ ಅಂತ ಹೇಳ್ತಾ ನಾನು ಬಂದೆ. ನಾನು ಬೆಳಗ್ಗೆನೇ ನನಗೆ ಗೊತ್ತು ನಾನು ಇಂಥ ದೊಡ್ಡ ನಟರನ್ನ ನಾನು ರಾತ್ರಿ ಆಸ್ಪತ್ರೆಗೆ ಸೇರಿಸಿದ್ದೆ. ಯಾಕಂತ ಹೇಳಿದ್ರೆ ಅಲ್ಲಿ ನಾನು ಬಾಡಿಗೆನೂ ಕೇಳಿರಲಿಲ್ಲ, ನಾನೇನೂ ಕೇಳಲಿಲ್ಲ, ನನ್ನ ಪಾಡಿಗೆ ನಾನು ಬಂದುಬಿಟ್ಟೆ ಅಂಥೇಳಿ ಆ ನಂತರ ಹೇಳ್ತಾರೆ. ಇದಾದ ನಂತರ ಈ ವಿಶೇಷವಾಗಿ ಏನು ಬಾಂಗ್ಲಾದೇಶದ ಸೈಫ್ ಅಲಿ ಖಾನ್ ಅವರಿಗೆ ಇರದ ಕೇಸ್ನಲ್ಲಿ ಸಿಗುವಂಥ ಶರೀಫುಲ್ಲಾ ಶಹಜಾದ್ ಏನಿದ್ದಾನೆ ಇವನನ್ನ ಹಿಡಿದಿದ್ದು ಇದಕ್ಕಿಂತ ರೋಚಕ. ಇಲ್ಲಿ ಇದ್ರ ಸಂಪೂರ್ಣವಾಗಿ ಪಾತ್ರ ಬರೋದಂದ್ರೆ ದಯಾ ನಾಯಕ್ ಅವ್ರಿಗೆ. ಯಾಕೆ ದಯಾ ನಾಯಕ್ ಅವ್ರಿಗೆ ಇಲ್ಲಿ ಪಾತ್ರ ಬರುತ್ತೆ, ಇದ್ರ ಸಂಪೂರ್ಣವಾದ ಪಾತ್ರ ಏನಂತ ಹೇಳಿ ನೀವು ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಈ ಬಾಂಗ್ಲಾದೇಶದ ಏನು ಅಕ್ರಮ ವಲಸಿಗ ಶರೀಫುಲ್ಲಾ ಏನಿರ್ತಾನೆ ಇವನನ್ನ ಹಿಡಿಯುವುದು ಹೇಗಂತ ಹೇಳಿದ್ರೆ ನಿಮ್ಗೆ ಈ ಕಥೆನೇ ರೋಚಕ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಪರೋಟ, ಒಂದು ನೀರು ಬಾಟಲ್, ಇದರಿಂದನೇ ಈ ವ್ಯಕ್ತಿಯನ್ನ ಹಿಡಿತಾರೆ. ಹೇಗೆ ಹಿಡಿತಾರೆ ಅನ್ನೋದು ಇಲ್ಲಿ ತುಂಬಾ ಕುತೂಹಲ ಬರುತ್ತೆ. ಏನೋ ಈ ವ್ಯಕ್ತಿ ಇವನ CCTV ಚೆಕ್ ಮಾಡ್ತಾ ಹೋಗ್ತಾರೆ. ಆಗ ಇವನು ಒಂದು ಕಡೆ ಪರೋಟ ಪರ್ಚೇಸ್ ಮಾಡಿರ್ತಾನೆ, ಒಂದು ನೀರು ಬಾಟಲ್ ಪರ್ಚೇಸ್ ಮಾಡ್ತಾನೆ. ಇದೇ ಒಂದು ಇವನ ಗುರುತಿಟ್ಕೊಂಡು ಇವನ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವ್ನು ವಿಶೇಷವಾಗಿ ಅವ್ನು ಬಾಂಗ್ಲಾದೇಶದಿಂದ ಬಂದಿರ್ತಾನೆ.
ಬಾಂಗ್ಲಾದೇಶದಿಂದ ಬಂದು ಮುಂಬೈನಲ್ಲಿ ಆಧಾರ್ ಕಾರ್ಡ್ ಮಾಡಿಸಿರ್ತಾನೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವನು ಬಂದು ಸುಮಾರು ಒಂದು 6 ತಿಂಗಳ 7 ತಿಂಗಳಷ್ಟೇ ಆಗಿರುತ್ತೆ. ಅಲ್ಲಿ ಇಲ್ಲಿ ಲೇಬರ್ ಕ್ವಾರ್ಟರ್ಸಲ್ಲಿ ಮಲಗ್ತಾ ಇರ್ತಾನೆ. ಒಂಥರ ಸಂಚಾರಿಯಾಗಿ ಅಂತ ಹೇಳಿದ್ರೆ ಓಡಾಡುವಂಥ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ಯಾವ ರೀತಿಯ ಅಡ್ರೆಸ್ಗಳು ಇರೋದಿಲ್ಲ. ಆದರೆ ಇದು ಪೊಲೀಸರು ಹೇಗೆ ಪತ್ತೆ ಹಚ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಸಂಪೂರ್ಣವಾಗಿ ಇವತ್ತಿಗೂ ಅಂತ ಹೇಳಿದ್ರೆ ವಿಶೇಷವಾಗಿ ಏನು ರಾಷ್ಟ್ರೀಯ ಮಾಧ್ಯಮಗಳಿದ್ದಾವೆ ಕ್ರೆಡಿಟ್ ಕೊಡ್ತಾ ಇರೋದೇ ದಯಾ ನಾಯಕ್ ಅವ್ರಿಗೆ. ಯಾಕಂತ ಹೇಳಿದ್ರೆ ಮೊದಲು ಏನು ಪೊಲೀಸ್ ಆಫೀಸರ್ಸ್ ಇರ್ತಿದ್ರು ಅವರು ಯಾವ ರೀತಿ ನೆಟ್ವರ್ಕ್ ಇಟ್ಕೊಳ್ತಾ ಇದ್ರು ಅಂತ ಹೇಳಿದ್ರೆ, ಏನು ರಸ್ತೆಯಲ್ಲಿ ಯಾರಾದರೂ ಜ್ಯೂಸ್ ಮಾರ್ತಾ ಇರಲಿ, ಹಳೆ ಕ್ರೈಮ್ ಕೇಸಲ್ಲಿ ಇದ್ದಂಥವನಿರಲಿ, ಅಥವಾ ಇನ್ಯಾರಾದರೂ ಬೇರೆ ರೀತಿಯ ಚಿಕ್ಕ ಪುಟ್ಟ ಅಂದರೆ ಮನುಷ್ಯನ ಜೀವ ತೆಗಿಲಾರ್ದೇನೆ ಪುಟ್ಟ ಕ್ರೈಮಲ್ಲಿ ಯಾರು ತೊಡ್ಕೊಳ್ಳೋರು ಇರ್ತಾರೆ, ಇವ್ರನ್ನೆಲ್ಲ ಕಾಂಟ್ಯಾಕ್ಟಲ್ಲಿ ಇಟ್ಟಿರ್ತಾರೆ. ತಮ್ಮ ಖಬರಿ ಅಂತ ಹೇಳಿದ್ರೆ ತಮ್ಮ ಮಾಹಿತಿದಾರನಾಗಿ ಇಟ್ಕೊಂಡಾಗ ಎಷ್ಟೆಲ್ಲ ಲಾಭ ಆಗುತ್ತೆ. ಈ ಪ್ರಾಕ್ಟೀಸ್ ಮೊದಲು ನಮ್ಮ ಎಲ್ಲ ಪೊಲೀಸಿಂಗಲ್ಲೂ ಇತ್ತು ಅಂತ ಹೇಳಿದ್ರೆ, ನಮ್ಮ ರಾಜ್ಯಕ್ಕೆ ಬಂದ್ರೂ ಇವತ್ತು ದೊಡ್ಡ ದೊಡ್ಡ ಅಧಿಕಾರಿಗಳೇನಿದ್ದಾರೆ ಆ ಸಮಯದಲ್ಲಿ CC ಕ್ಯಾಮ್ರಾ ಇರಲಿಲ್ಲ, ಅದಾದ ನಂತರ ಮೊಬೈಲ್ ಫೋನ್ಗಳಿರಲಿಲ್ಲ. ಆ ಸಮಯದಲ್ಲೂ ಇವನ್ನೇ ಈ ಕೃತ್ಯನ ಮಾಡಿದಾನಂತ ಹಿಡಿತಾ ಇದ್ರಂದರೆ ಇವ್ರಿಗೆ ಏನಂತ ಹೇಳಿದ್ರೆ ಮೂಲ ಇವ್ರಿಗೆ ಮಾಹಿತಿದಾರ ಅಷ್ಟು ದೊಡ್ಡ ಮಟ್ಟದಲ್ಲಿದ್ದರು. ಮಾಹಿತಿದಾರ ಮನೆಯಲ್ಲಿ ಏನಾದರೂ ಮದುವೆ ಇತ್ತಂದ್ರೆ ಅದಕ್ಕೆ ದುಡ್ಡು ಕೊಡ್ತಿದ್ರು. ಒಂದು ವೇಳೆ ಅವನು ಸಣ್ಣ ಪುಟ್ಟ ಕೇಸಲ್ಲಿ ಜೈಲಿಗೆ ಹೋದಾಗ ಜೈಲಿನಲ್ಲಿ ಏನಾದರೂ ಸಮಸ್ಯೆ ಆದರೆ ಅಲ್ಲಿಯೂ ಜೈಲರ್ಗೂ ಫೋನ್ ಮಾಡಿ ನಮ್ಮ ಸ್ವಲ್ಪ ಅವನು ಚೆನ್ನಾಗಿರಲಿ ಬಿಡ್ರಿ, ನಮ್ಮ ಮಾಹಿತಿದಾರ ಅವನು ಪೊಲೀಸ್ ಮಾಹಿತಿದಾರ ಅಂತ ಹೇಳ್ತಿದ್ರು. ಬೇರೆ ಬೇರೆ ಕಡೆ ಏನಿಲ್ಲ, ರಸ್ತೆ ಪಕ್ಕದಲ್ಲಿ ಭಿಕ್ಷೆಯನ್ನು ಬೇಡ್ತಿರ್ತಾರೆ, ಇಲ್ಲ ಕೆಲವೊಂದು ಚಿಕ್ಕ ಅಂಗಡಿಗಳನ್ನು ಇಟ್ಕೊಂಡಿರ್ತಾರೆ. ಇವ್ರ ಜೋಡಿ ಎಲ್ಲ ಇವರೊಂದು ನೆಟ್ವರ್ಕ್ ಮಾಡ್ತಾ ಇದ್ರು, ಚೈನ್ ನೆಟ್ವರ್ಕ್ನ. ಹೀಗಾಗಿ ಯಾವುದೇ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಂತವನು ಈಸಿಯಾಗಿ ಸಿಗ್ತಾ ಇದ್ದ ಅನ್ನೋದಕ್ಕೆ ಈಗ ಮತ್ತೆ ಅದನ್ನು ದಯಾ ನಾಯಕ್ ಅವರು ಪ್ರೂವ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಏನಿವನು ಶರೀಫುಲ್ಲಾ ಇದ್ದಾನೆ, ಶಹಜಾದೆ ಇದ್ದಾನೆ, ಈ ವ್ಯಕ್ತಿ ಏನು ಮಾಡ್ತಾನಂದ್ರೆ ಆವತ್ತು ಮಧ್ಯರಾತ್ರಿ ಅಂತ ಹೇಳಿದ್ರೆ ಇವನಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಇವನು ಭಾರತಕ್ಕೆ ಬಂದಿದ್ದೆ ನಾನು ಬಾಂಬೆಗೆ ಬಂದಿರುವಂಥದ್ದನ್ನೇ ಏನು ಮಾಡಿರ್ತಾನಂದ್ರೆ ಒಂದು ದುಡ್ಡು ಎಲ್ಲಾದರೂ ದೊಡ್ಡ ಮಟ್ಟದ ಒಂದು ದರೋಡೆ ಮಾಡಬೇಕು, ದುಡ್ಡನ್ನು ತೊಗೊಂಡೋಗಿ ನಾನು ಬಾಂಗ್ಲಾದೇಶದಲ್ಲಿ ಸೆಟ್ಲ್ ಆಗಬೇಕು ಅನ್ನುವಂಥದ್ದು ಇವನೊಂದು ಪ್ಲ್ಯಾನ್ ಇರುತ್ತೆ. ಹೀಗಾಗಿ ಅವನು ಭಾರತಕ್ಕೆ ಅಕ್ರಮವಾಗಿ ನುಸುಳಿದಂಥವನು ಏನು ಮಾಡ್ತಾನೆ, ಬಾಂಬೆಗೆ ಬರ್ತಾನೆ, ಬಾಂಬೆಯಲ್ಲಿ ಆಧಾರ್ ಕಾರ್ಡ್ ಮಾಡಿಸ್ತಾನೆ. ಆಧಾರ್ ಕಾರ್ಡ್ ಮಾಡಿಸಿದ ನಂತರ ಇವನೇನು ಮಾಡಿಬಿಡ್ತಾನೆ ಅಂತ ಹೇಳಿದ್ರೆ, ಬರೀ ಯಾರ ಮನೆಗಳು ಎಲ್ಲೆಲ್ಲಿದ್ದಾವೆ, ಏನು ಹೇಗೆ ಹೋಗ್ಬೋದು ಅಂಥೇಳಿ ನೋಡೋದಕ್ಕೋಸ್ಕರ ಅಪಾರ್ಟ್ಮೆಂಟಲ್ಲಿ ಎಕ್ಸಿಟ್ ಎಲ್ಲಿರುತ್ತೆ, ಆಮೇಲೆ ಎಂಟ್ರಿ ಎಲ್ಲಿರುತ್ತೆ, ಎಕ್ಸಿಟ್ ಎಲ್ಲಿರುತ್ತೆ, ಇದನ್ನೆಲ್ಲ ನೋಡ್ಬೋದು ಅಂಥೇಳಿ ಇವನೇನು ಮಾಡ್ತಾನಂದರೆ ಹೌಸ್ ಕೀಪಿಂಗ್ ಕೆಲಸಕ್ಕೆ ಸೇರಿಕೊಂಡಾದ ನಂತರ ಏನೀ ಒಂದು ಸೈಫ್ ಅಲಿ ಖಾನ್ ಅವರ ಅಂತ ಹೇಳಿದ್ರೆ ಅಪಾರ್ಟ್ಮೆಂಟ್ ಇರುತ್ತೆ. ಇವರು 12ನೇ ಫ್ಲೋರಲ್ಲಿ ಇರ್ತಾರೆ. ಅಲ್ಲಿ ಇರುವಂಥದ್ದೆಲ್ಲ ಲಕ್ಸುರಿಯಸ್ ಅಪಾರ್ಟ್ಮೆಂಟು, ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳಷ್ಟೇ ಆ ಜಾಗದಲ್ಲಿರುವಂಥದ್ದು. ಈ ಮನೇನ ಇವನೇನು ಮಾಡ್ತಾನೆ ಅಂದರೆ ಇಲ್ಲಿ ಟಾರ್ಗೆಟ್ ಮಾಡ್ದಂಥವ್ನು ಏನು ಮಾಡ್ತಾನಂತ ಹೇಳಿದ್ರೆ, ಯಾವಾಗ ಇವ್ರ ಮನೆಗೆ ಪ್ರವೇಶಿಸ್ತಾನೆ, ಇವ್ರ ಅಪಾರ್ಟ್ಮೆಂಟ್ನ ಪ್ರವೇಶಿಸಿ ಕರೆಕ್ಟಾಗಿ ಇವನು ಅಂತ ಹೇಳಿದ್ರೆ 12ನೇ ಫ್ಲೋರ್ವರೆಗೆ ತಲುಪಿದಾಗ ಏನು ಇವ್ರ ಮನೆಯಲ್ಲಿರುವಂಥ ಅಂದರೆ ಇವ್ರ ಮಗನ ರೂಮಿಗೆ ಹೋಗ್ತಾನೆ. ಆ ಸಮಯದಲ್ಲಿ ಅಲ್ಲಿ ಏನು ಕೆಲಸದವರು ಇರ್ತಾರೆ ಅವರು ಕಿರಿಚಿಕೊಂಡಾಗ ಯಾವಾಗ ಸೈಫ್ ಅಲಿ ಖಾನ್ ಓಡಿ ಬರ್ತಾರೆ, ಆಗ ತಪ್ಪಿಸ್ಕೊಳ್ಳೋ ಬರದಲ್ಲಿ ಇವನೇನು ಮಾಡಿಬಿಡ್ತಾನೆ ಅಂದರೆ ಅವ್ರಿಗೆ ಚಾಕು ಇರಿಯುವುದಂತ ಹೇಳಿದ್ರೆ, ಅವನು ಚಾಕು ಇರಿದಾಗ ಅವನಿಗೆ ಯಾವುದು ಗೊತ್ತು ಗುರಿ ಇರಲಾರ್ದ್ರಿಂದ ಹೋದಾಗ ಏನಾಗುತ್ತೆ, ಕತ್ತು ಭಾಗ ಮತ್ತು ಬೆನ್ನು ಭಾಗದಲ್ಲಿ ಅವ್ರಿಗೆ ವಿಪರೀತವಾಗಿ ಏಟು ಬೀಳುತ್ತೆ. ಬಿದ್ದಾದ ನಂತರ ಏನು ಮಾಡ್ತಾನೆ, ಅಲ್ಲಿಂದ ಅವನೇನು ಮುಖಕ್ಕೆ ಒಂದು ಟವಲ್ ಸುತ್ಕೊಂಡಿರ್ತಾನೆ, ತಳ್ಳಾಟ ನೂಕಾಟದಲ್ಲಿ ಆ ಟವಲ್ ಬಿದ್ದೋಗುತ್ತೆ. ಅದಾದ ನಂತರ ಇಳ್ಕೊಂಡು ಇವ್ನು ನೇರವಾಗಿ ಹೋದಾಗ ಇವನ CCTVಯಲ್ಲಿ ಇವನ ಫೋಟೋ ಏನಿರುತ್ತೆ, ಇವನ ಮುಖಚೇಹರೆ ಗೊತ್ತಾಗುತ್ತೆ. ಇದೆಲ್ಲ ಆದ ನಂತರ ಪೊಲೀಸರು ಯಾವಾಗ ತನಿಖೆಗೆ ಇಳಿತಾರೆ, ಇದಕ್ಕೆ ಸುಮಾರು 100 ಜನರ ಪೊಲೀಸರನ್ನ ತನಿಖಾ ತಂಡದಲ್ಲಿ ಇರ್ತಾರೆ. ಫಸ್ಟಿಗೆ ಇವ್ರು ಏನು ಮಾಡ್ತಾರೆ ಅಂದರೆ, ಯಾವ ಮನೆಯಲ್ಲಿ CCTV ಅಂದರೆ ಅವ್ನು ಸ್ಟೇರ್ ಕೇಸ್ ಇಳಿಯೋತ್ತಿಗೆ CCTVಯಲ್ಲಿ ಮುಖಚೇಹರೆ ಇರುತ್ತೆ, ಈ ಮುಖಚೇಹರೆಯನ್ನು ಚೆಕ್ ಮಾಡ್ತಾ ಹೋಗ್ತಾರೆ. ಯಾಕಂದರೆ ಬಾಂಬೆಗೆ ಯಾರೇ ಬರಲಿ ಅದರ ನಿಯರ್ ರೈಲ್ವೆ ಸ್ಟೇಷನ್ ಅಂದರೆ ಅದು ಬಾಂದ್ರಾ ಆಗಿರೋದ್ರಿಂದ ಬಾಂದ್ರಾ ರೈಲ್ವೆ ಸ್ಟೇಷನ್ ಅಂತ ಗೊತ್ತಿರುತ್ತೆ. ಆಗ ಬಾಂದ್ರಾ ರೈಲ್ವೆ ಸ್ಟೇಷನ್ ಪೂರ್ತಿ ಅವರು CCTV ಚೆಕ್ ಮಾಡ್ತಾರೆ. CCTV ಚೆಕ್ ಮಾಡಿದಾಗ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಏನು ಈ ಫೇಸ್ ಮ್ಯಾಚಿಂಗ್ ಮಾಡ್ತಾರೆ, ಆ ಸಾಫ್ಟ್ವೇರ್ ಇದೆ, ಅದರಿಂದ ಸಾಫ್ಟ್ವೇರಲ್ಲಿ ಇದು ಮಾಡ್ತಾ ಹೋಗ್ತಾರೆ. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ 10 ದಿನದ ಹಿಂದಿನ ಈ ವ್ಯಕ್ತಿಯಲ್ಲಿ ಬಂದಿರುವಂಥದ್ದು ಬಾಂದ್ರಾ ಸ್ಟೇಷನಲ್ಲಿ ಬಂದಿರುವುದು ಮುಖ ಮ್ಯಾಚ್ ಆಗುತ್ತೆ. ಮುಖ ಮ್ಯಾಚ್ ಆದ ನಂತರ ಮತ್ತೆ ಬೇರೆ ಬೇರೆ CCTVನ ಚೆಕ್ ಮಾಡ್ತಾ ಹೋಗ್ತಾರೆ. ಆಗೇನಾಗುತ್ತೆ ಅಂತ ಹೇಳಿದ್ರೆ, ದಾದರ್ನಲ್ಲಿ ಒಂದು ಮೊಬೈಲ್ ಶಾಪಲ್ಲಿ ಏನು ಒಂದು ಮೊಬೈಲಿಗೆ
ಕವರ್ ಪರ್ಚೇಸ್ ಮಾಡುವಂಥದ್ದನ್ನು ನೋಡ್ತಾರೆ. ಆಗ ಗೊತ್ತಾಗುತ್ತೆ ಇವನು ಈ ಸಮಯದಿಂದ ಈ ಸಮಯಕ್ಕೆ ಈ ಒಂದು ಶಾಪಿಗೆ ವಿಸಿಟ್ ಕೊಟ್ಟಿದ್ದ ಅಂಥೇಳಿ ಗೊತ್ತಾಗುತ್ತೆ. ಇದಾದ ನಂತರ ಏನು ಮಾಡ್ತಾರೆ, ಇನ್ನೊಂದು CCTVಯಲ್ಲಿ ಗೊತ್ತಾಗುತ್ತೆ ಈ ವ್ಯಕ್ತಿ ಏನಂದರೆ ಒಂದು ಬೈಕ್ ಹತ್ರ ನಿಂತ್ಕೊಂಡಿರ್ತಾನೆ. ಅಲ್ಲಿದ್ದವ್ರು ಯಾರೋ ಒಬ್ರು ಡ್ರಾಪ್ ಕೊಡ್ತಾರೆ. ಆ ಬೈಕಿನ ಹಿಂದಿನ ನಂಬರ್ ಗೊತ್ತಾಗುತ್ತೆ ಪೊಲೀಸರಿಗೆ. ಪೊಲೀಸರು ಏನು ಮಾಡ್ತಾರೆ, ಫಸ್ಟಿಗೆ ಆ ಮೊಬೈಲ್ ಶಾಪ್ಗೆ ಹೋಗ್ತಾರೆ. ಅಲ್ಲಿ ಅವನು ಪರ್ಚೇಸ್ ಮಾಡಿದ ಕವರ್ನ ಕೇಳ್ತಾರೆ, ಇಷ್ಟೊತ್ತಿಗೆ ಅಂತ ಹೇಳಿ. ಅವನು ಸುಮಾರು, ಯಾಕಂದರೆ ದಾದರ್ ಸ್ಟೇಷನ್ ಮುಂದೆ ಇರುವಂಥ ಶಾಪ್ ಅಂದರೆ ಸಿಕ್ಕಾಪಟ್ಟೆ ಬಿಸಿ ಬಾಂಬೆಯಲ್ಲಿ. ಆಗ ಅವ್ರು ಏನು ಮಾಡ್ತಾರೆ, ಆ CCTV ಟೈಮಿಂಗ್ಗೆ ಆ ಟೈಮಿಂಗ್ಗೆ ಮ್ಯಾಚ್ ಮಾಡಿದೆ ಕೇಳ್ತಾರೆ, ಈ ವ್ಯಕ್ತಿ ಬಂದಿದ್ದಲ್ಲ ಹೇಗೆ ಪೇಮೆಂಟ್ ಮಾಡಿದ. ಯಾಕಂತ ಹೇಳಿದ್ರೆ ಇಲ್ಲಿ ಬರುವಂಥದ್ದು ಈ ಕೇಸಲ್ಲಿ ಒಂದು ಪೇಮೆಂಟ್ಗಳಿದೆ, ಆನ್ಲೈನ್ ಪೇಮೆಂಟ್ಗಳಿದೆ. ಇದು ಎಷ್ಟು ಮುಖ್ಯವಾಗುತ್ತೆ ಒಬ್ಬರನ್ನ ಸಾಕ್ಷಿಯಾಗಿ ಹಿಡಿಯೋದಕ್ಕೆ, ಅವ್ರ ಮೊಬೈಲ್ ನಂಬರ್ ಟ್ರೇಸ್ ಮಾಡೋದಕ್ಕೆ ಅನ್ನೋದಕ್ಕೆ ಮುಖ್ಯ ಇದಾಗುತ್ತೆ. ಹೀಗಾಗಿ ಆ ನಂಬರ್ನ ಚೆಕ್ ಮಾಡ್ತಾರೆ. ಆಗ ಅವನು ಹೇಳ್ತಾನೆ, ಈ ಸಮಯದಲ್ಲಿ ಬಂದವನು ಇವ್ನು ಕ್ಯಾಶ್ ಕೊಡು. ಅದಾದ ನಂತರ ಏನು ಮಾಡ್ತಾರೆ ಇವರು, ಆ ಬೈಕಲ್ಲಿ ಯಾರು ಡ್ರಾಪ್ ಮಾಡ್ತಾನೆ ಆ ವ್ಯಕ್ತಿನ, ಆ ಬೈಕನ್ನು ಹಿಡಿತಾರೆ. ಬೈಕ್ ಹಿಡಿದಾಗ ಇಂಥ ವ್ಯಕ್ತಿನ ನೀನು ನೋಡಿದೆ ಅಂದ್ಕೊಳ್ಳೇನೆ, ಹೌದು ಈ ವ್ಯಕ್ತಿ ನನ್ನ ಹತ್ರ ಇಲ್ಲಿ ಗಾಡಿ ಹತ್ರ ಬಂದ, ಡ್ರಾಪ್ ಕೇಳ್ದೆ, ನಾನು ಇಲ್ಲಿ ಇಳಿಸಿದೆ, ನಾನು ಹೊರಟೋದೆ ಅಂತಾನೆ. ಆಗ ಪೊಲೀಸರಿಗೆ ಮತ್ತೆ ಅವನಲ್ಲ, ಅಲ್ಲಿ ಮತ್ತೆ ಗಾಯಬು. ಅದಾದ ನಂತರ ಮತ್ತೆ CCTV ಚೆಕ್ ಮಾಡ್ತಾರೆ. ಆಗ ಇಲ್ಲಿ ಬಾಂದ್ರಾ ಆಯಿತು, ದಾದರ್ ಆಯಿತು. ಅದಾದ ನಂತರ ವರ್ಲಿಯಲ್ಲಿ ಒಬ್ಬ ವ್ಯಕ್ತಿ, ಅಂದರೆ ಇದೇ ವ್ಯಕ್ತಿನೇ ಹೋಗುದು. ಅಲ್ಲಿ ಒಂದು ಅಂಗಡಿ ಇರುತ್ತೆ ಚಿಕ್ಕದಾಗಿ, ಅದು ಪರೋಟನ ರಸ್ತೆ ಪಕ್ಕದಲ್ಲಿ ಪರೋಟ ಮಾರ್ತಿರ್ತಾರೆ. ಅಲ್ಲಿ ಒಂದು ಪರೋಟನ ತಗೊಳ್ತಾನೆ ಇವನು. ಅದಾದ ನಂತರ ನೀರು ಬಾಟಲ್ ತಗೊಳ್ತಾನೆ. ಬಟ್ ಅದು CCTVಯಲ್ಲಿ ಅವನು ಏನು ತಗೊಳ್ತಾನಂತೇಳಿ ತುಂಬ ದೂರದಿಂದ ಕವರ್ ಆಗಿರೋದಿಲ್ಲ. ಆದರೆ ಇವನು ಅಲ್ಲಿ ನಿಂತು ಮಾತಾಡೋದು, ಡಿಸ್ಕಷನ್ನು ಎಲ್ಲ ಅಂಥೇಳಿ ಮಾತಾಡೋದು ಅಂಗಡಿ ಅವನ ಹತ್ರ ಗೊತ್ತಾಗುತ್ತೆ. ಪೊಲೀಸರು ಏನು ಮಾಡ್ತಾರೆ, ಅವನನ್ನು ಹುಡ್ಕೊಂಡು ಹೋಗ್ತಾರೆ. ಆದರೆ ಅದು ರಸ್ತೆ ಬದಿಯ ಒಂದು ಅಂಗಡಿ ಆಗಿರೋದ್ರಿಂದ, ಅಂದರೆ ಅದು ಗಾಡಿಯಲ್ಲಿ ಮಾರುವಂಥ ಅಂಗಡಿ ಆಗಿರೋದ್ರಿಂದ ಆಗ ಸಮಯದಲ್ಲಿ ಆ ಅಂಗಡಿ ಇರೋದಿಲ್ಲ. ಅದಾದ ನಂತರ ಈ ಅಂಗಡಿಯವನು ಎಲ್ಲಿ ಇರ್ತಾನೆ ಅಂತ ಪತ್ತೆ ಹಚ್ಚಿದಾಗ ಅವನು ಇಂಥ ಒಂದು ಏರಿಯಾದಲ್ಲಿ ಇರ್ತಾನೆ ಅಂಥೇಳಿ. ಆಗ ಅಲ್ಲಿ ಪೊಲೀಸರು ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಏರಿಯಾಗೆ ಹೋದಾಗ ಅವನನ್ನು ಅಲ್ಲಿ ಹುಡುಕ್ತಾರೆ, ಈ ವ್ಯಕ್ತಿ ಇದಾನ ಅಂಥೇಳಿ. ಯಾಕಂದರೆ ಇಲ್ಲಿ ಒಂದು ವಿಷಯ ಬರುತ್ತೆ, ಯಾಕೆ ಮಾಹಿತಿದಾರರು ಬೇಕಾಗ್ತಾರೆ ಅನ್ನೋದಕ್ಕೆ ಈ ಕೇಸಲ್ಲಿ ದಯಾನಾಯಕರು ಯಾಕೆ ಪ್ರಮುಖ ಪಾತ್ರ ಆಗ್ತಾರೆ ಅನ್ನೋದು ಇದೇ ಕಾರಣಕ್ಕೆ. ಆಗ ಅಲ್ಲಿ ಪೂರ್ತಿ ಏರಿಯಾನ ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿದಾಗ ಇಲ್ಲಿ ಒಬ್ಬ ಅಂಗಡಿ ಹಾಕುವಂಥವ್ನು ಈ ರಸ್ತೆಯಲ್ಲಿದ್ದಾನೆ, ಅವನು ಇಲ್ಲೇ ಮನೆ ಇದೆ ಅಂತ. ಎಲ್ಲಿ ಅಂತ, ಯಾಕೆಂದರೆ ಬಾಂಬೆ ಅಂತ ಹೇಳಿದರೆ ಸಿಕ್ಕಾಪಟ್ಟೆ ದೊಡ್ಡ ಸಿಟಿ, ಸರಿಸುಮಾರು 3 ಕೋಟಿ ಜನಸಂಖ್ಯೆ ಇರುವಂಥದ್ದು. ಒಂದೊಂದು ಏರಿಯಾಗೆ ಹೋದರೆ 5-10 ಲಕ್ಷ ಜನ ಇದ್ದಾರೆ. ಹುಡುಕೋದು ಭಾರಿ ಕಷ್ಟ. ಆಗ ಅವ್ರಿಗೆ ಗೊತ್ತಿರುತ್ತೆ, ಇಲ್ಲೊಬ್ಬ ವ್ಯಕ್ತಿ ಈ ರೀತಿ ವ್ಯವಹಾರಗಳನ್ನು ಮಾಡ್ತಾನೆ, ಇವ ರಸ್ತೆ ಪಕ್ಕದಲ್ಲಿ ಬೇರೆ ಬೇರೆ ಚಟುವಟಿಕೆ ರಾತ್ರಿ ಚಟುವಟಿಕೆ ಮಾಡುವಂಥ ವ್ಯಕ್ತಿಯನ್ನು ಒಬ್ಬನ ಹಿಡಿತಾರೆ. ಹಿಡಿದಾದ ನಂತರ ಅವನನ್ನು ಕೇಳ್ತಾರೆ. ಅವ್ನು ಕರೆಕ್ಟಾಗಿ ಹೇಳ್ತಾನೆ, ಸರ್ ಇಲ್ಲಿದ್ದಾನೆ ಇವನೇ ವ್ಯಕ್ತಿ, ಅವನ ಅಂಗಡಿ ಹಾಕೋನು. ಆಗ ಅಂಗಡಿ ಹತ್ರ ಅವನ ಮನೆಗೆ ಹೋಗ್ತಾರೆ. ಅವನನ್ನು ಕೇಳ್ತಾರೆ, ನಿನ್ನ ಹತ್ರ ಒಬ್ಬ ಬಂದು ಮಾತಾಡ್ತಾನೆ, ಇವನು ಯಾರು ಅಂತ ಕೇಳ್ತಾರೆ. ಆಗ ಅವನೇನಿಲ್ಲ, ಕಸ್ಟಮರು, ಒಂದು ಪರೋಟ ತಗೊಂಡ, ಅದಾದ ನಂತರ ಒಂದು ಆಲೂ ಪರೋಟ ತಗೊಂಡ, ನಂತರ ಒಂದು ನೀರು ಬಾಟಲ್ ತಗೊಂಡ ಅವನು ನನ್ನ ಹತ್ರ ಅಂತ. ಆಗ ಅವ್ನು ಪೇಮೆಂಟ್ ಹೇಗೆ ಮಾಡ್ದ ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಪೇಮೆಂಟು ಹೇಗೆ ಮಾಡ್ದ ಅಂತ 1 ನಿಮಿಷ ಚೆಕ್ ಮಾಡ್ಬೇಕಿರಿ ಅಂತ ಹೇಳಿ ಏನು ಮಾಡಿಬಿಡ್ತಾರೆ, ಟೈಮಿಂಗನ್ನು ಹೇಳ್ತಾರೆ, ರಾತ್ರಿ ಈ ಸಮಯ ಆಗಿರುತ್ತೆ ಅಂತ ಹೇಳಿ. ಆಗ ಅವನು ಆ ಸಮಯದಲ್ಲಿ ಅವನಿಗೆ ಯಾವುದ್ಯಾವುದು ಪೇಮೆಂಟ್ ಬಂದಿದೆ ಅಂತ ನೋಡ್ತಾರೆ. ಆಗ ಏನಾಗುತ್ತೆ, ಕರೆಕ್ಟಾಗಿ ಅವತ್ತಲ್ಲಿ ಅವನಿಗೆ ಅಂತ ಹೇಳಿದ್ರೆ ಜಾಸ್ತಿ ಜನ ಈ ಪೇಮೆಂಟ್ ಮಾಡಿರೋದಿಲ್ಲ. ಆದರೆ ಇವನು 30 ರೂಪಾಯಿನ ಈ ಪೇಮೆಂಟ್ ಮಾಡಿರ್ತಾನೆ. 30 ರೂಪಾಯಿನ ಈ ಪೇಮೆಂಟ್ ಮಾಡಿದಾಗ ಇದೇ 30 ರೂಪಾಯಿ ಬಿಲ್ ಅವನು ನನಗೆ ಮೊಬೈಲಿಗೆ ದುಡ್ಡು ಹಾಕಿದಾನೆ ಅಂತಾನೆ. ಯಾವ ಮೊಬೈಲಿಗೆ ದುಡ್ಡು ಹಾಕಿದಾನೆ ಅಂದರೆ ಆ ನಂಬರ್ನ ಟ್ರೇಸ್ ಔಟ್ ಮಾಡ್ತಾರೆ. ಅವ್ನ ನಂಬರ್ ಇದೆ ಅಂತ ಗೊತ್ತಾಗುತ್ತೆ. ಆಗ ಈ ನಂಬರ್ ಗೊತ್ತಾಗುತ್ತೆ. ಗೊತ್ತಾದ ನಂತರ ಏನು ಮಾಡ್ತಾರೆ ಅಂದರೆ, ಪೊಲೀಸರು ಏನು ಮಾಡ್ತಾರೆ, ಈ ನಂಬರ್ಗೆ ಫೋನ್ ಮಾಡೋದಿಲ್ಲ ಪೊಲೀಸರು. ಈ ನಂಬರ್ ಎಲ್ಲೆಲ್ಲಿ ಓಡಾಡ್ತಾ ಇದೆ ಅಂಥೇಳಿ ಅದನ್ನು ಟ್ರ್ಯಾಕಿಗೆ ಹಾಕ್ತಾರೆ. ಮೊಬೈಲ್ನ ಟ್ರ್ಯಾಕಿಗೆ ಹಾಕಿದ ಕೂಡಲೇ ಅದೇನಾಗುತ್ತಂದರೆ, ಅಲ್ಲೇ ಇರುವಂಥ ಪಕ್ಕದಲ್ಲಿರುವಂಥದ್ದು ಅಂತ ಹೇಳಿದ್ರೆ ಈ ಏರಿಯಾಗೆ ಹೋಗಿರುತ್ತೆ, ಆ ಏರಿಯಾಗೆ ಹೋಗುತ್ತೆ. ಇದೇ ರೀತಿ ಹೋಗ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಕಡೆ ಒಂದು ಲೇಬರ್ ಕ್ಯಾಂಪ್ ಇರುತ್ತೆ. ಆ ಲೇಬರ್ ಕ್ಯಾಂಪಲ್ಲಿ ಹೋಗಿ ಏನಂತ ಹೇಳಿದ್ರೆ ಆ ಮೊಬೈಲ್ ಸ್ಟಾಪ್ ಆಗುತ್ತೆ, ಅಂದರೆ ಸ್ವಿಚ್ ಆಫ್ ಆಗಿಬಿಡುತ್ತೆ. ಆಗ ಪೊಲೀಸರಿಗೆ ಮತ್ತೆ ಟೆನ್ಷನ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅವನ್ನ ಬೆಳಗ್ಗೆಯಿಂದ ಹುಡುಕ್ತಿರ್ತಾರೆ. ಅದಾಗಲೇ ರಾತ್ರಿ 10ರಿಂದ 11 ಗಂಟೆ ಸಮಯ ಆಗಿರುತ್ತೆ. ಸಮಯ ಆದ ನಂತರ ಏನು ಮಾಡ್ತಾರೆ, ಆ ಲೇಬರ್ ಕ್ಯಾಂಪಿಗೆ ಹೋಗ್ತಾರೆ. ಅಲ್ಲಿ ನೂರಾರು ಜನ ಲೇಬರ್ಗಳಂದರೆ ಕಾರ್ಮಿಕರು ಇರ್ತಾರೆ. ಅವರೊಬ್ಬರು ಮಲಗಿರ್ತಾರೆ, ಒಬ್ಬರು ಬೆದ್ದಿರ್ತಾರೆ. ಇದೇ ರೀತಿ ಆಗಿ ಇವರು ಪೊಲೀಸರು ಏನು ಮಾಡ್ತಾರೆ ಅಂದರೆ, ಶೆಡ್ ಆಗಿರೋದ್ರಿಂದ ಟಾರ್ಚ್ ಹೊಡ್ಕೊಂಡು ಹೋಗ್ತಾರೆ ಪೊಲೀಸ್ ತಂಡ. ಇಲ್ಲಿದೇನಾ, ಇವನ ಅಂಥೇಳಿ. ಆಗೊಬ್ಬ ಹೀಗೆ ಹೀಗೆ ತಿರುಗ್ತಾ ಇರ್ತಾನೆ. ಆ ಟಾರ್ಚಿನ ಲೈಟ್ ಅವನ ಮುಖದ ಮೇಲೆ ಬೀಳುತ್ತೆ. ಆಗ ಪೊಲೀಸರಿಗೆ 50% ಕನ್ಫರ್ಮ್ ಆಗುತ್ತೆ, ಏನು ಆ ಕ್ಯಾಮ್ರಾದಲ್ಲಿ ಇದ್ದಂಥವನು, ಈ ಸ್ಟೇಷನ್ಗಳಲ್ಲಿ ಕ್ಯಾಮ್ರಾದಲ್ಲಿ ಬಂದಂಥವನು,
ಮೊಬೈಲ್ ಶಾಪಿನ ಕ್ಯಾಮ್ರಾದಲ್ಲಿ ಬಂದಂತವನು ಇವನೇ ಅಂತೇಳಿ ಈಗ ಏನು ಗೊತ್ತಾಗುತ್ತೆ. ಆಗ ಅವನು ಏನು ಮಾಡಿಬಿಡ್ತಾನಂದರೆ ಬ್ಯಾಟ್ರಿ ಬಿದ್ದುಕೊಳ್ಳಿ ಹೀಗೆ ಒಮ್ಮೆಗಲೆ ಸಡನ್ನಾಗಿ ಅವನಿಗೆ ಅಂದರೆ ಅವನು ಮಾಡಿದಂಥ ಅಪರಾಧ ಅವನಿಗೆ ತಲೆಯಲ್ಲಿ ಇರುತ್ತಲ್ಲ, ಸಡನ್ನಾಗಿ ಅವನೇನು ಮಾಡ್ತಾನೆ, ಆ ಚಾದರ್ ಏನು ತಾನು ಒಂದು ಚಾದರ್ ಹಾಕೊಂಡ್ರೆ ಅದು ಬಿಸಾಕಿ ಓಡ್ಲಿಕ್ಕೆ ಶುರು ಮಾಡ್ತಾನೆ. ಯಾವಾಗ ಓಡ್ಲಿಕ್ಕೆ ಶುರು ಮಾಡ್ತಾನೆ ಆಗ ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ ಇವನೇ ಅಂತೇಳಿ ಅವನ್ನ ಬೆನ್ನಟ್ಟಿ ಹೋಗಿ ಹಿಡಿತಾರೆ. ಹಿಡಿದ ನಂತರನೇ ಗೊತ್ತಾಗುವುದು, ಯಾವಾಗ ಪೊಲೀಸರು ಗಾಡಿಯಲ್ಲಿ ಕೂರಿಸ್ಕೊಂಡ್ರು ಆಗ ಅವನ್ನೆಲ್ಲವನ್ನು ಹೇಳ್ತಾನೆ. ನಾನು ಈ ರೀತಿ ಕಳ್ತನಕ್ಕೆ ಬಂದಿದ್ದೆ, ನಾನು ಬಾಂಗ್ಲಾದೇಶದಿಂದ ಬಾಂಬೆಗೆ ಬಂದಿದ್ದೆ, ಬಾಂಬೆದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಇರ್ತಾರೆ, ನಾನು ಇಲ್ಲಿಂದ ಕಳ್ಳತನ ಮಾಡ್ಕೊಂಡು ಹೋಗ್ಬೇಕಂತೇಳಿ ಬೇರೆ ಬೇರೆ ಶ್ರೀಮಂತರಿರು ಜಾಗದಲ್ಲೇ ಕೆಲಸ ಮಾಡ್ಬೇಕಂತೇಳಿ ಹೌಸ್ ಕೀಪಿಂಗ್ ಕೆಲಸವನ್ನು ನಾನು ಮಾಡ್ತಾ ಇದ್ದೆ. ಅದಕ್ಕೆ ನನ್ನ ಜೋಡಿ ಯಾರೂ ಇಲ್ಲ, ನಾನೊಬ್ಬನೇ ಇದ್ದೆ. ಆದ್ರೆ ನನಗೆ ಗೊತ್ತಿರಲಿಲ್ಲ ಅವ್ರು ಸಿನಿಮಾ ನಟರು. ಆಮೇಲೆ ಒಟ್ಟು ಆ ಸಮಯದಲ್ಲಿ ರಾತ್ರಿ ನಾನು ನುಗ್ಗಬೇಕಾಗಿತ್ತು, ದುಡ್ಡು ಬೇಕಾಗಿತ್ತು ನನಗೆ, ಹೀಗಾಗಿ ನಾನು ಆ ಮನೇನ ನುಗ್ಗಿದ್ದೆ ಅಂತ ಸಂಪೂರ್ಣವಾಗಿ ಹೇಳ್ತಾನೆ. ಅದಾದ ನಂತರ ಯಾವಾಗ ಅವರನ್ನು ಹಿಡಿಲಿಕ್ಕೆ ಬಂದ್ರು ಆವಾಗ ನಾನು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಈ ರೀತಿ ದಾಳಿ ಮಾಡಿದೆ ಅಂತ ಸಂಪೂರ್ಣವಾಗಿ ಪೊಲೀಸರ ಮುಂದೆ ಹೇಳ್ತಾನೆ. ಸೊ ಒಟ್ಟಾರೆಯಾಗಿ ಇಲ್ಲಿ 3 ವಿಷಯಗಳು ಬರ್ತವೆ ಈ ಒಂದು ಸೈಫ್ ಅಲಿ ಖಾನ್ ಅವರ ಕೇಸಲ್ಲಿ. ಆಟೋ ಡ್ರೈವರ್ ಇದ್ರಲ್ಲ ಅವ್ರ ಪಾತ್ರ ಬಹುಮುಖ್ಯ ಬರುತ್ತಿಲ್ಲಿ. ಅದಾದ ನಂತರ ಏನು ಇವತ್ತಿನ ಪೇಮೆಂಟ್ಗಳಿದೆ, ಈ ಪೇಮೆಂಟಿಂದ ಒಂದು ಮುಖ್ಯ ಪಾತ್ರ ಬಂದರೆ ಇನ್ನೊಂದು ಮಾಹಿತಿದಾರರು. ಯಾಕಂತ ಹೇಳಿದ್ರೆ ಎಂಟೈರ್ ಈ ಕೇಸಲ್ಲಿ 100 ಪೊಲೀಸರ ತಂಡವನ್ನು ಏನು ಬಿಟ್ಟಿರ್ತಾರೆ ಅದ್ರ ಮಧ್ಯೆ ಇದ್ದಂಥವ್ರು ಅಂತ ಹೇಳಿದ್ರೆ ದಯಾನಾಯಕ್ ಅವರು. ಹೀಗಾಗಿ ದಯಾನಾಯಕ್ ಅವರ ನೆಟ್ವರ್ಕು ಮಾಹಿತಿದಾರರು ಪ್ರತಿ ಏರಿಯಾದಲ್ಲಿ ಇದ್ದಿದ್ದರಿಂದ ಈ ಕೇಸ್ ಇಷ್ಟು ಬೇಗನೆ ಇವನೇ ಅಂತ ಗುರುತು ಹಿಡಿಲಿಕ್ಕಾಯ್ತು. ಯಾಕಂತ ಹೇಳಿದ್ರೆ ಯಾವ ಈ ಬಾಂಗ್ಲಾದೇಶಿ ಶಹಜಾದೆ ಇದ್ದಾನೆ, ಈ ವ್ಯಕ್ತಿಗೆ ಭಾರತದಲ್ಲಿ ಯಾವುದೇ ಮನೆಗಳೂ ಇರಲಿಲ್ಲ, ಯಾವುದೇ ಅಡ್ರೆಸ್ಸೂ ಇರಲಿಲ್ಲ, ಯಾವುದೇ ರೀತಿಗೂ ಏನೂ ಇರಲಿಲ್ಲ. ಕೇವಲ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ನುಸುಳಿ ಭಾರತದಲ್ಲಿ ಒಂದು ಕಳ್ಳತನ ಮಾಡಿ ದುಡ್ಡು ಮಾಡ್ಕೊಂಡು ಹೋಗ್ಬೇಕಂತ ಬಂದಿರ್ತಾನೆ. ಹೀಗಾಗಿ ಇವನ್ನ ಪತ್ತೆ ಹಚ್ಚೋದು ದೊಡ್ಡ ಮಟ್ಟದ ಚಾಲೆಂಜು. ಹೀಗಾಗಿ ಮಾಹಿತಿದಾರ ಒಂದು ನೆಟ್ವರ್ಕ್ ಹೊಂದಿದಂಥ ಪೊಲೀಸರು ಪೊಲೀಸ್ ಇಲಾಖೆಯಲ್ಲಿ ಇದ್ದಾಗ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ. ಅದಾದ ನಂತರ ಸಾವಿರಾರು ಕೋಟಿ ಇದ್ದು, ಗಾಡಿಗಳು, ಕಾರುಗಳು ಎಲ್ಲ ಇದ್ದು, ಅದಾದ ನಂತರ ಆಂಬುಲೆನ್ಸ್ಗಳಲ್ಲೇ ಹತ್ತಿರದಲ್ಲಿ ನಂಬರ್ ಇದ್ರೂ ಥಟ್ಟನೆ ಮನುಷ್ಯನಿಗೆ ಸಮಸ್ಯೆ ಆದಾಗ ನೆನಪಿಗೆ ಯಾರು ಬರ್ತಾರಂತ ಹೇಳಿದ್ರೆ ಅದು ಆಟೋ ಡ್ರೈವರ್ಗಳು ಅಂಥೇಳಿ ಈ ಒಂದು ಸಂಪೂರ್ಣ ಒಂದು ಘಟನೆ ನಡೀತಾ ಇದರಲ್ಲಿ ಬರೋ ಹೀರೋ ಆಗೋರು ಅಂತ ಹೇಳಿದ್ರೆ ಆಟೋ ಡ್ರೈವರ್ಗಳು. ಸೊ ಇದಾಗಿತ್ತು ಇವತ್ತಿನ ಸಂಚಿಕೆ. ನೋಡುವ ಆಟೋ ಡ್ರೈವರ್ಸ್ಗೆಲ್ಲರಿಗೂ ಒಂದು ಸಲ್ಯೂಟ್ ಮಾಡ್ತಾ ಈ ಸಂಚಿಕೆಯನ್ನು ನಾನು ಮುಗಿಸ್ತೇನೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಇದು ಕೇವಲ ಜನಜಾಗೃತಿಗೋಸ್ಕರ. ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ.